ನಮಸ್ಕಾರ ವೀಕ್ಷಕರೇ, ಟಿವಿ 99 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಕಥೆಯನ್ನು ಮಾಡುತ್ತೇವೆ ಇದರ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂಥ ಅರವಿಂದ ಲಿಂಬಾವಳಿ ಅವರ 58ನೇ ವರ್ಷದ ಅದ್ದೂರಿ ಊಟದ ಸಂಭ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮ ಮತ್ತು ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ ದೊಡ್ಡನಕುಂದಿಯಲ್ಲಿ. ಇದರ ಅಂಗವಾಗಿ ಕುಕ್ಕರ್ಗಳನ್ನು ನೀಡುವ ಮುಖಾಂತರವಾಗಿ, ಆಹಾರ ಕಿಟ್ಗಳನ್ನು ನೀಡುವ ಮುಖಾಂತರವಾಗಿ ಭಾಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಒಂದು ಊಟದ ಭವನ ಆಚರಣೆ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಇದೆ ಈ ಸಂಭ್ರಮ ಇದೆ ನೋಡೋಣ ಬನ್ನಿ. ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ. Happy birthday to you. Happy birthday to you. Happy birthday to you. Happy birthday to you. May God bless you, dear.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನ. ದೇವರೇ, ಈ ಸಾಯಂಕಾಲ ವೇಳೆ ಸ್ವಾಮಿ ನಾವೆಲ್ಲರೂ ಕೂಡ ಒಂದಾಗಿದ್ದು ಈ ಸಂದರ್ಭದಲ್ಲಿ ಒಂದು ಶುಭ ಸಂತೋಷದಲ್ಲಿ ಸ್ವಾಮಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ವಿಶೇಷವಾಗಿ ಸ್ವಾಮಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಅಗಲಿಂಬಾಳಿ ಸರ್ ಅವರ ಒಂದು ಜನ್ಮದಿನವನ್ನು ಆಚರಿಸಿಕೊಂಡು ನಾವೆಲ್ಲರೂ ಕೂಡ ಕೂಡಿ ಬಂದಿರುವಾಗ ಯೋಚಿಸಿದ 50 ವರ್ಷಕ್ಕೆ ಅವರು ಹೇರಳವಾಗಿ ಆಶೀರ್ವಾದಪಡಿಸು 58ನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿ ಈ ಒಂದು ಸುಮಧುರವಾದಂತಹ ಸಂಪತ್ತನ್ನು ದೇವಾಸ್ಪಡೋದಕ್ಕಾಗಿ ಅವ್ರನ್ನ ಹೇರಳವಾಗಿ ಆಶೀರ್ವಾದ ಸ್ವಾಮಿ. ಮುಂಬರುವ ದಿನಗಳಲ್ಲಿ ಕೂಡ ಸ್ವಾಮಿ ಅವ್ರು ಮಾಡಬೇಕಂದ್ರೆ ಎಲ್ಲ ಒಂದು ಕೆಲಸ ಕಾರ್ಯ ಸ್ವಾಮಿ ನೀನೇ ಅವರಿಗೆ ಆರೋಗ್ಯವನ್ನು ಬಲವನ್ನು ಶಕ್ತಿಯನ್ನು ಕೊಟ್ಟು ಅವ್ರನ್ನ ಹೋಗುವಂತ ದಾರಿಯಲ್ಲಿ ಹೋಗಲು ಬರುವಲ್ಲ ಸ್ವಾಮಿ ನಿನ್ನ ಸುರಕ್ಷತೆಯನ್ನು ಕೊಟ್ಟು ಕಾಯ್ದು ಕಾಪಾಡಿ ಬರಬೇಕೆಂಬುದಾಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ಅತಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಹೊಂದಿಕೊಂಡು ಬೇಡಿದ್ದೇವೆ ನಮ್ಮ ತಂದೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಬಗ್ಗೆ ಕೇಳೋದಕ್ಕೂ ಒಂದು ಯೋಗ್ಯತೆ ಸಂಬಂಧಗಳು ಮೈ ಫುಟ್. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ. ತಿಳಿಯೋ ಅವರ ಕಷ್ಟ ಸುಖ. ಹೋಗವ ಬಿಟ್ಟವ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ
ಪ್ರತಿ ಉಸಿರು ಇವರ ನುಡಿದೈತು. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ.
ತಣಿಸುವುದಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಈ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿದೆ, ದನಕರುಗಳು ಸಡಗರದಲ್ಲಿ ಹಣ ನೋಡುವ ಕಾಮೀಗಿದೆ. ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ದೊಡ್ಡನಕೊಂಡಿ ಗ್ರಾಮದಲ್ಲಿ ನಮ್ಮೆಲ್ಲರ ಅಧ್ಯಕ್ಷತೆ ಮೂಲಕ ಈ ಒಂದು ಹಬ್ಬವನ್ನ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಸೇರಿದಿವೆ. ಮೊದಲಿಗೆ ಈಗ ಆಗಮಿಸಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ತಾಯಂದಿರಿಗೆ, ಮತದಾರ ಬಂಧುಗಳಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಪ್ಪಾಳೆಗಳ ಮೂಲಕ ಅವರನ್ನ ಅಭಿನಂದಿಸಬೇಕು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಹಾಗೂ ಜನಪ್ರಿಯ ನಾಯಕರಾದಂತಹ ಅರವಿಂದ ಲಿಂಬಾವಳಿಜಿ ಅವರಿಗೆ ನಾಯಕರಾದಂಥ ಸನ್ಮಾನ್ಯ ನೂತನ ಅಧ್ಯಕ್ಷರಾದ ಶ್ರೀಧರ್ ರೆಡ್ಡಿ ಮತ್ತು ಮಿಥುನ್ ರವರಿಂದ ಒಂದು ಗೌರವ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ನಿಮ್ಮೆಲ್ಲರ ನಾಯಕರು, ಅಭಿವೃದ್ಧಿಯ ಅಧಿಕಾರರು, ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಜಿ ಅವರು ವೇದಿಕೆ ಮೇಲಿದ್ದಾರೆ. ಅಭಿವೃದ್ಧಿಯ ಅಧಿಕಾರರು ಅಂದರೆ 2008ರಲ್ಲಿ ದೊಡ್ಡನಕುಂದಿ ನಾವು ಬರಬೇಕು ಅಂದರೆ ಆಗ್ತಾ ಇರಲಿಲ್ಲ. ಮಾರ್ಕಳ್ಳಿಯಿಂದ ಆ ಒಂದು ರಸ್ತೆ ಬಂದಿದ ತಕ್ಷಣ 2008ರಲ್ಲಿ ಹಾಕಿರೋ ಒಂದು ರಸ್ತೆ ಇವಾಗ್ಲೂ ನಾವೆಲ್ಲರೂ ಓಡಾಡೋ ರೀತಿಯಲ್ಲಿ ಇದೆಯಂದ್ರೆ ಅದು ನಮ್ಮ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಜಿ ಅವ್ರದ್ದು ಕೊಡುಗೆ. ಅದು ಅವರು ಗೆದ್ದು ಬಂದಿದ ತಕ್ಷಣ 2008ರಲ್ಲಿ ಗೆದ್ದು ಬಂದಿದ ತಕ್ಷಣ ದೊಡ್ಡನಕುಂದಿಗೆ ಫಸ್ಟ್ ರಸ್ತೆ ಮಾಡಿದಂದ್ರೆ ಮಾರ್ತಳ್ಳಿಯಿಂದ ದೊಡ್ಡನಕುಂದಿಗೆ ಬರೋದು. ಅದೇ ರೀತಿ ಹಲವಾರು ರಸ್ತೆಗಳು ದೊಡ್ಡನಕುಂದಿಯಲ್ಲಿ ಅಭಿವೃದ್ಧಿಯ ಅಧಿಕಾರರಾದಂಥ ನಿಮ್ಮೆಲ್ಲರ ನಾಯಕರು, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಇವಾಗ ಕೆರೆ ಅಭಿವೃದ್ಧಿ ಆಗ್ತಾ ಇದೆ. ಒಂದು ರೌಂಡ್ ಕೆರೆ ಅದು 3 ಕಿಲೋಮೀಟರ್ ಬರ್ತಾ ಇದೆ. ಆ ಒಂದು ಕೆರೆ ಅಭಿವೃದ್ಧಿ ಅಧಿಕಾರರು ನಮ್ಮ ಮಾದೇವಪುರ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಕೆಲಸ ಚೆನ್ನಾಗಿ ನಡೀತಾ ಇದೆ. ಅಂದರೆ ನಮ್ಮೆಲ್ಲರ ನಾಯಕರು, ಅಭಿವೃದ್ಧಿಯ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ದೇವರವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆಲ್ಲ ಒಳ್ಳೆಯ ಕೆಲಸಗಳನ್ನ ಸರ್ಕಾರದ ಮಟ್ಟದಲ್ಲಿ ತಗೊಂಬಂದು ನಮ್ಮ ಮಾದೇವಪುರ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರಿಗೆ ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಂಧುಗಳೇ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ನಾಯಕರು 8,500 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ಅಖಂಡ ಮಹಾದೇವಪುರವನ್ನ ಅಭಿವೃದ್ಧಿಪಡಿಸಿದಂಥ ಕೀರ್ತಿ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾವಳಿಗೆ ಸಲ್ಲುತ್ತೆ. ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನ, ಯಾಕಂದ್ರೆ ಈಗ ನಮ್ಮ ಸರ್ಕಾರ ನಿಮಗೆಲ್ಲ ಗೊತ್ತಿದೆ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಫೈಟ್ ಮಾಡಿ ಟೇಬಲ್ ಗುದ್ದು 8,500 ಕೋಟಿಗಿಂತ ಹೆಚ್ಚು ಅನುದಾನವನ್ನ ತಂದಂತಹ ಕೀರ್ತಿ ನಮ್ಮ ನೆಚ್ಚಿನ ನಾಯಕರು. ಪಾಸ್ಟರ್ಸ್ಗಳಿಗೆ ಮೊದಲನೇದಾಗಿ ಈ ಒಂದು ಕುಕ್ಕರ್ ಮತ್ತು ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಒಬ್ಬೊಬ್ಬರಿಗೆ ಬನ್ನಿ, ಸಾಲಕ್ಕೆ ಬನ್ನಿ. ಇಲ್ಲ, ಆ ಕಡೆಗೆ ಒಂದು ಜಾಗ ಮಾಡ್ಕೊಡಿ. ಹೋಗೋದಕ್ಕೆ ಇಲ್ಲ, ಆ ಕಡೆಯಿಂದ ಕರ್ಕೊಂಡು ಬಂದ್ರೆ ಈ ಕಡೆ ಹೋಗಿ ಕರ್ಕೊಳ್ಳೋದು.
ಬಂಧುಗಳೇ, ನಿಮಗೆಲ್ಲರಿಗೂ ಕುಕ್ಕರ್ ವ್ಯವಸ್ಥೆಯನ್ನ ಮತ್ತು ದಿನಸಿ ಸಾಮಗ್ರಿಗಳು ಯಾವ ರೀತಿ ನಮ್ಮ ನಾಯಕರ ಮುಂದಾಲೋಚನೆ ಇದೆ ಅಂತ ನೋಡಿ. ದಿನಸಿ ಸಾಮಗ್ರಿಗಳು ಕೊಟ್ಟರೆ ಅದನ್ನು ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ಕುಕ್ಕರ್ ವ್ಯವಸ್ಥೆಗಳನ್ನು ಸಹ ಮಾಡಿದ್ದಾರೆ. ಹಾಗಾಗಿ ನೀವು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ TV 99 ಬೆಂಗಳೂರು.